ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗಾಗಿ. ಕೆಲಸ ಸಿಗ್ತಾ ಇಲ್ಲ, ಎಕ್ಸಾಮ್ನಾಗ ಫೇಲ್ ಆದ್ರಿ, ಇಲ್ಲ ಪ್ರೀತಿ ಒಳಗೆ ಮೋಸ ಆಯಿತು, ಸಾಲ ಭಾಳ ಮಾಡ್ಕೊಂಡಿರಿ, ತೀರ್ಸೋದು ಕಷ್ಟ ಆಗ್ಯದ, ಬೇರೆ ಏನಾರ ಕೆಟ್ಟ ಆಲೋಚನೆಗಳು ತಲೆ ಒಳಗೆ ಬರ್ಲಿಕ್ಕತ್ತವ. ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಮ ಸಲುವಾಗಿನೇ. ಪೂರ್ತಿ ನೋಡ್ರಿ, ತಿಳ್ಕೊರಿ. ನನ್ನ ಮಾತು ಕರೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೋಲು ನಿನ್ನ ಮೌಲ್ಯವನ್ನು ನಿರ್ಧಾರ ಮಾಡೋಂಗಿಲ್ಲ. ಸೋಲನ್ನು ನಿಮ್ಮ ಗುರುವಾಗಿ ತಗೊಳ್ರಿ, ಚಾಲೆಂಜ್ ಆಗಿ ತಗೊಳ್ರಿ. ಸೋಲು ನಿಮ್ಮ ಗೆಲುವಿನ ಮೆಟ್ಲು ಅಂತ ತಿಳ್ಕೊಂಡು ಅದನ್ನು ತುಳಿದು ಮೇಲೆ ಹತ್ತಾಕ್ ನೋಡ್ರಿ. ಜೀವನದಾಗ ಮೋಸ ಹೋದೆ, ಫೇಲ್ ಆದೆ, ಸಾಲ ಆಗ್ಯದ, ತೀರ್ಸೋಕ್ಕಾಗವಲ್ದು, ಜಾಬ್ ಸಿಗವಲ್ದು ಅಂಥೇಳಿ ನೀವು ನಿಮ್ಮನ್ನು ಪ್ರೀತಿಸುವಂಥವ್ರನ್ನ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಯೋಚನೆ ಒಳಗಿದ್ದೀರಿ. ಆತ್ಮಹತ್ಯೆ ಅನ್ನೋದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನೀವು ಒಬ್ಬರೇ ಹೋಗಂಗಿಲ್ಲ. ನಿಮ್ಮ ಹಿಂದೆ ಇರುವಂಥ ಜನರಿಗೆ ಎಷ್ಟು ನೋವು ಕೊಡ್ತೈತಿ, ಎಷ್ಟು ಹೆಂಗೆ ಅನುಭವಿಸ್ತಾರೋ, ನೀವಿಲ್ಲಾರ್ದ ಜೀವನನ ಅವ್ರು ಹೆಂಗೆ ಊಹಿಸ್ಕೋತಾರೋ ಅದನ್ನೊಂದು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಹೆತ್ತ ಅವ್ವ ಅಪ್ಪ, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು, ನೀವಿಲ್ಲಾರ್ದ ಬದುಕ್ಬೋದಾ? ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿರಿ. ಸ್ವಲ್ಪ ತಾಳ್ಮೆ ತಗೊಳ್ರಿ. ಕೆಟ್ಟ ಆಲೋಚನೆ ಬಂದ ತಕ್ಷಣ ಒಮ್ಮೆ ನಿರ್ಣಯ ಕೈಗೊಳ್ಳೋದಲ್ಲ, ಸ್ವಲ್ಪ ಸಮಾಧಾನವಾಗಿರಬೇಕು. ನಿಮ್ಮ ಅವ್ವ ಅಪ್ಪ ನಿಮ್ಮ ಅಂಕಗಳನ್ನ ಪ್ರೀತಿಸಂಗಿಲ್ರಿ, ಅವರು ನಿಮ್ಮನ್ನು ಹೋಲಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾರ್ರಿ. ಅವರು ನೀವು ಅಂಕ ಚಲೋ ತೊಗೊಂಬಂದ್ರಿ ಅಂತಂದ್ರೆ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗ್ತೈತಿ. ಹಂಗೆ ನೀವು ಚಲೋ ಮಾರ್ಕ್ಸ್ ತೊಗೊಂಬರ್ಲಿಲ್ಲ ಅಂತಂದ್ರೆ ಒಂದೆರಡು ತಿಳುವಳಿಕೆ ಮಾತು ಹೇಳ್ತಾರ್ರಿ. ನೀವು ಎಲ್ಲಿ ತಪ್ಪು ಮಾಡಕತ್ತೀರಿ ಅನ್ನೋದನ್ನ ಅವರ ತಿದ್ದು ಹೇಳ್ತಾರೆ. ನೀನು ಇಲ್ಲಿ ಮಾಡಕತ್ತೀಪ, ನೀ ಹಿಂಗೆ ಮಾಡು, ಹಂಗೆ ಮಾಡು ಅಂತ ಒಂದೆರಡು ಮಾತು ಅವ್ರು ಯಾಕೆ ಹೇಳ್ತಾರೆ ಹೇಳ್ರಿ? ಅವರೇ ನಮ್ಮ ವೆಲ್ ವಿಷರ್ಸ್ ರೀ. ಹೀಗಾಗಿ ನಮಗೆ ಅವರು ಒಂದೆರಡು ಬುದ್ಧಿ ಮಾತು ಹೇಳ್ತಾರೆ. ಪ್ರೀತಿ ಮಾಡಿದವರು ಮೋಸ ಮಾಡ್ಯಾರ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯೋಚನೆ ಭಾಳಷ್ಟು ಜನ ಮಾಡ್ತಾರೆ. ನಿಮ್ಮ ಅವ್ವ ಅಪ್ಪನಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಅವರು. ಅವ್ವ ಅಪ್ಪ ಮಕ್ಕಳನ್ನ ಬೆಳೆಸ್ಬೇಕಾದಾಗ ಸಾಕಷ್ಟು ತ್ಯಾಗಗಳನ್ನ ಮಾಡಿರ್ತಾರೆ ರೀ. ಅವ್ರ ಕನಸುಗಳನ್ನ ಬಿಟ್ಬಿಟ್ಟಿರ್ತಾರೆ. ಯಾಕೆ ಹೇಳ್ರಿ? ನಿಮ್ಮ ಸಲುವಾಗಿ, ನಿಮ್ಮನ್ನು ಬೆಳೆಸೋಕ್ಕೋಸ್ಕರ. ಅಂಥವರಿಗೆ ಮೋಸ ಮಾಡಿದಂಗೆ ಆಗಲ್ರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ. ಮಾಡ್ಕೋಬಾರ್ದು. ಹಂಗೇನಾರ ನಿಮ್ಗೆ ಫೀಲಿಂಗ್ ಬರಾಕತ್ತಿತ್ತು, ನಿಮಗೆ ಭಾಳ ಡಿಪ್ರೆಷನ್ ಫೀಲ್ ಆಗಾಕತ್ತಿತ್ತು ಅಂತಂದ್ರೆ ನಿಮಗೆ ಭಾಳ ಕ್ಲೋಸ್ ಇರ್ತಾರಲ್ರಿ, ಅವ್ರ ಜೊತೆಗೆ ಮಾತಾಡ್ರಿ ಓಪನ್ ಅಪ್ ಆಗಿ. ನಿಮಗೆ ಮಾತಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಒಂದು ಹಾಳಿ ತೊಗೋರಿ. ಹಾಳಿ ತೊಗೊಂಡ ನಿಮಗೆ ಏನೇನು ಅನ್ನಿಸ್ತತಿ, ಹೆಂಗೆ ಅನ್ಸಾತತಿ ಸತಿ ನನಗೆ, ಅದನ್ನೆಲ್ಲ ಒಂದು ಹಾಳಿ ಒಳಗೆ ಬರೀರಿ. ನಿಮ್ಮ ವೆಲ್ ವಿಷರ್ಸ್ ಯಾರು ಇರ್ತಾರೆ, ನಿಮ್ಗೆ ಭಾಳ ಕ್ಲೋಸ್ ಇರ್ತಾರಲ್ರಿ, ನಿಮಗೆ ಅದರಿಂದ ಹೊರಗೆ ತೊಗೊಂಬರುವಂತಹ ಕೆಪಾಸಿಟಿ ಇರುವಂಥ ಜನರಿಗೆ ಹೋಗಿ ಆ ಹಾಳಿನ ಕೊಡ್ರಿ. ಈ ಜಗತ್ತಿನಾಗ ಸಾಕಷ್ಟು ನಾವು ಯಶಸ್ವಿ ಜನರನ್ನು ನೋಡ್ತೀವಿ, ಆದ್ರೆ ಅವ್ರು ಒಂದೇ ದಿವಸಕ್ಕನೇ ಯಶಸ್ಸು ಕಂಡ್ರೇನ್ರಿ? ಅದ್ರ ಹಿಂದಿಂದು ಸ್ಟ್ರಗಲು, ಎಷ್ಟು ಸತಿ ಅವ್ರು ಸೋತಿರ್ತಾರೋ, ಅದರಿಂದ ಎಷ್ಟು ಸತಿ ನಿದ್ದೆಗೆಟ್ಟಿರ್ತಾರೋ, ಎಷ್ಟು ಕಷ್ಟಪಟ್ಟಿರ್ತಾರೋ, ಅವರು ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಸೋಲನ್ನು ಮೆಟ್ಲಾಗಿ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹತ್ಕೋತಾ ಅವ್ರು ಯಶಸ್ಸು ಕಂಡಿರ್ತಾರೆ. ನಿಮಗೇನು ಗೊತ್ತಿರ್ತೈತಿ? ಅವ್ರು ಈಗಿನ ಪರಿಸ್ಥಿತಿ ಅಷ್ಟೇ ನೋಡಿಕೊಂಡು ಅವರೆಲ್ಲ ಯಶಸ್ಸಾಗ್ಯಾರ, ನನಗೆ ಯಶಸ್ಸು ಸಿಕ್ಕಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊತೀರಿ. ಆದ್ರೆ ಯಾರೋ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಅವ್ರ ಸ್ಟ್ರಗಲ್ನ ನೋಡ್ರಿ ಮೊದಲು. ಆವಾಗ ಅದರಿಂದ ನಮ್ಗೆ ಇನ್ಸ್ಪಿರೇಷನ್ ಸಿಗ್ತೈತಿ, ಒಂದು ಮೋಟಿವೇಟ್ ಆಗ್ತೀರಿ ನೀವು. ಈಗ ಅದು ಸೋಲ್ ಅನ್ನೋದೇನು ಬಂದಿರ್ತೈತಲ್ಲ ಜೀವನದಾಗ, ಅದು ಒಂದು ನೋಟ್ಬುಕ್ ಒಳಗಿನ ಒಂದು ಹಾಳಿ ಅಷ್ಟೇ ರೀ. ಅದು ಹಾಳಿ ತಿರುಗಬೇಕು. ಜೀವನ ಒಂದು ದೊಡ್ಡದು ಪುಸ್ತಕ, ಅದನ್ನು ಸಾಕಷ್ಟು ಜನ ಹೇಳೇ ಇರ್ತಾರೆ ಬಿಡ್ರಿ. ಜೀವನ ಅನ್ನೋದೇನು ಒಂದು ಜಸ್ಟ್ ಪುಸ್ತಕ, ಅದರೊಳಗಿನ ಸೋಲು, ನೋವು, ಹತಾಶೆ ಏನಿರುತ್ತಲ್ಲ ಅದು ಒಂದು ಪೇಜು. ಅದನ್ನು ತಿರುವು ಹಾಕಿ ಮುಂದೆ ಹೋಗ್ಬೇಕ್ರಿ. ಅಲ್ಲಿ ಮುಂದ್ಗಡೆ ಏನಿರ್ತೈತಿ? ಒಳ್ಳೆ ಭವಿಷ್ಯ ಇರ್ತೈತಿ. ಆ ಯಶಸ್ವಿ ವ್ಯಕ್ತಿಗಳು ಸೋತಾಗ ಅವರ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳಿಲ್ರಿ, ಅವ್ರ ಜೀವನನೇ ಕೈ ಬಿಡಲಿಲ್ಲ. ಹಂಗೆ ಕೈ ಬಿಟ್ಟಿದ್ರಂದ್ರೆ ಆ ಯಶಸ್ವಿ ವ್ಯಕ್ತಿಗಳನ್ನ ನಾವಿವತ್ತು ನೋಡ್ತಿರ್ಲಿಲ್ಲ, ಅವ್ರ ಬಗ್ಗೆ ಕೇಳ್ತಿರ್ಲಿಲ್ಲ. ಅವ್ರ ತಾಳ್ಮೆ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಮತ್ತೆ ಮರಳಿ ಯತ್ನವ ಮಾಡು ಅಂಥೇಳಿ ಮತ್ತೆ ಅವರು ಪ್ರಯತ್ನ ಪಟ್ಟು ಒಂದು ಯಶಸ್ವಿ ಮೆಟ್ಟಿಲನ್ನು ಹತ್ಯಾರ. ನಿಮಗಿವತ್ತ ಕತ್ಲೆ ಅನ್ನಿಸ್ತಾ ಇರ್ಬೋದು, ಕತ್ಲಾದಾಗ ಮುಳುಗೆ ತಿನ್ನೋ ಅಂತ ಅನ್ನಿಸ್ತಿರ್ಬಹುದು. ಆದ್ರೆ ಕತ್ಲಾದ್ಮೇಲೆ ಬೆಳಕು ಬಂದೇ ಬರ್ತೈತಿ. ಈ ಸಮಯನೂ ಕಳೆದು ಹೋಗ್ತೈತಿ. ಸಮಯ ಚೇಂಜ್ ಆಕೋತ ಇರ್ತೈತ್ರಿ. ಕೆಟ್ಟದ್ದು ಬಂದೈತಂತಂದ್ರೆ ಒಳ್ಳೇದು ಬಂದೇ ಬರ್ತೈತಿ. ಅದ್ರ ಸಲುವಾಗಿ ನೀವೇನು ಮಾಡಬೇಕು?
ಕೆಟ್ಟ ನಿರ್ಧಾರಗಳನ್ನು ತಲೆಯಿಂದ ಕೈ ಬಿಡಬೇಕು. ನಿಮ್ಮ ಮನಸ್ಸಿನ ಭಾರ ಕಡಿಮೆ ಮಾಡ್ಕೊಳಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳಿರಿ. ಹತ್ತು ಬಿಡ್ರಿ, ಜೋರಂಗೆ ಹತ್ತು ಬಿಡ್ರಿ. ಯಾರೂ ಇಲ್ಲಾರ್ದಲ್ಲಿ ಹೋಗ್ರಿ, ಅಳ್ರಿ. ಸಮಾಧಾನ ಆಗೋವರೆಗೂ ಅಳ್ರಿ. ಮನಸ್ಸು ಹಗೂರಾಗಬೇಕು, ಅಲ್ಲಿವರೆಗೂ ಗಟ್ಟಿಯಾಗಿ ಅಳ್ರಿ. ಅಳೋದ್ರಿಂದ ನಮ್ಮ ಎಮೋಷನ್ಸ್ನ ಹೊರಗೆ ಹಾಕಿದಂಗೆ ಆಗ್ತೈತ್ರಿ. ಅವಾಗ ಏನಾಗ್ತೈತಿ, ಒಂದು ಮನಸ್ಸೊಳಗೆ ತುಂಬ್ಕೊಂಡಿರುವಂಥ ನೋವು, ಹತಾಶೆ, ಸಿಟ್ಟು ಅದೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಆಗ್ತೈತ್ರಿ. ರಿಲ್ಯಾಕ್ಸ್ ಫೀಲ್ ಆಗ್ತೈತಿ. ಆದ್ರೆ ನೀವೇನು ತಿಳ್ಕೊಬೇಡ್ರಿ, ನಾನು ಒಬ್ಬ ಅದೀನಿ ಅಂತ ತಿಳ್ಕೊಬೇಡ್ರಿ. ನೀವು ಒಬ್ಬಟ್ಟಿ ಅಲ್ಲ. ನಿಮ್ಮ ಜೊತೆಗೆ ನಿಮ್ಮ ಪೇರೆಂಟ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೋ, ನಿಮ್ಮ ಕುಟುಂಬದವ್ರು ಇರ್ತಾರೋ, ನಿಮ್ಮ ಸಲುವಾಗಿ ನಿಮ್ಮನ್ನು ಪ್ರೀತಿ ಮಾಡೋ ಜನರು ಇರ್ತಾರೆ. ನಂಬಿಕೆ ಇರೋ ವ್ಯಕ್ತಿಗಳ ಜೋಡಿ ಮಾತಾಡ್ರಿ. ಒಬ್ಬರು ಯಾರು ನಿಮಗೆ ಕ್ಲೋಸ್ ಇದ್ದೇ ಇರ್ತಾರ, ಅವ್ರ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡ್ರಿ, ಮನಸ್ಸು ಬಿಚ್ಚಿ ಮಾತಾಡ್ರಿ. ಹೆಲ್ಪ್ ಕೇಳೋದೇನು ತಪ್ಪಲ್ರಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಬಂದಾಗ ಇನ್ನೊಬ್ರ ಜೋಡಿ ಶೇರ್ ಮಾಡೋದು ಕಲೀರಿ. ಅದನ್ನ ಒಳಗಡೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಅದನ್ನು ಡಿಪ್ರೆಸ್ ಆದಂಗೆ ಆಗ್ಬಿಡ್ತೈತ್ರಿ. ಅದಕ್ಕೆ ನಿಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಆಯಿತು, ನಿಮಗೆ ತುಂಬ ಕ್ಲೋಸ್ ಇರೋವಂಥ ವ್ಯಕ್ತಿ ಆಯಿತು, ಅವ್ರ ಜೊತೆ ನೀವೇನೂ ಇಡ್ತಿರಂಗಿಲ್ಲಲ್ರಿ. ಅಂಥವ್ರ ಜೊತೆಗೆ ಏನು ಮಾಡಿರಿ, ಮಾತಾಡ್ರಿ. ನನಗೆ ಹಿಂಗೆ ಫೀಲ್ ಆಗಾಕತ್ತೈತಿ, ನಾನು ಸೋಲ್ಕಂಡೀನಿ, ಅಥವಾ ನನ್ನ ಪ್ರೀತಿ ಒಳಗೆ ಹಿಂಗೆ ಮೋಸ ಆಗೈತಿ, ಅದು ಎಲ್ಲ ಹೇಳ್ಕೊಳ್ರಿ. ನಿಮ್ಗೆ ಏನು ಅನಿಸ್ತತಿ ಎಲ್ಲ ಹೇಳ್ಕೊಳ್ರಿ. ನಿಮಗೆ ಅವರಿಂದ ಏನೂ ಸಹಾಯ ಸಿಗಲಿಲ್ಲ ಅಂತಂದ್ರೆ ಸಹಾಯವಾಣಿಗೆ ಕರೆ ಮಾಡಿರಿ. ಅವ್ರು ನಿಮ್ಮ ಮಾತುಗಳನ್ನಾತು, ನಿಮ್ಮ ಸೀಕ್ರೆಟ್ಸು ಎಲ್ಲನೂ ಗೌಪ್ಯವಾಗಿಡ್ತಾರೆ ರೀ. ಅವ್ರೇನು ಯಾರಿಗೂ ಹೇಳಲ್ಲ. ಬದುಕ್ರಿ, ಬದುಕನ್ನು ಪ್ರೀತಿಸ್ರಿ, ಎದ್ದು ನಿಲ್ರಿ, ಮುನ್ನಡೀರಿ, ಮರಳಿ ಪ್ರಯತ್ನ ಪಡ್ರಿ. ಏನು ಒಂದು ಸತೆ ಸೋತ ತಕ್ಷಣ ಅದು ಜೀವನನೇ ಮುಕ್ತಾಯ ಅಂತ ಅನ್ಕೋಬೇಡ್ರಿ. ಅಲ್ಲಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತೈತೆ ಅಂತ ತಿಳ್ಕೊಂಡು ಮುನ್ನಡೀರಿ. ಸೋತ ಜಾಗದಲ್ಲೇ ಗೆದ್ದು ತೋರಿಸ್ರಿ. ಎಲ್ಲರಿಗೂ ನೀವು ಏನು ಅನ್ನೋದನ್ನು ಸಾಬೀತುಪಡಿಸ್ರಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕ್ಯಾಜುವಲ್ ಟಾಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.